ತಾನ್ಯಾ ಭಾರತೀಯ ವಿದ್ಯಾಭವನ ಶಾಲೆ ಮೈಸೂರು. 12 ಸ್ವಸ್ತಿ ಕಾಮತ್ ಜ್ಞಾನಸುಧಾ ಆಂಗ್ಲ ಮಾಧ್ಯಮ ಶಾಲೆ ಕಾರ್ಕಳ. 13ನೇದಾಗಿ ರೂಪಾ ಪಾಟೀಲ್ ಸರ್ಕಾರಿ ಪ್ರೌಢಶಾಲೆ ದೇವಲಾಪುರ ಬೈಲೊಂಗಲ. 14ನೇದಾಗಿ ಧನಲಕ್ಷ್ಮಿ ಎಂ ಸೈಂಟ್ ಎಸ್ ಪಬ್ಲಿಕ್ ಹೈಸ್ಕೂಲ್ ಕೆಂಪೇಗೌಡ ನಗರ ಬೆಂಗಳೂರು. 15 ಕೆ ನಮನ ಪ್ರಿಯದರ್ಶಿನಿ ಹೈಸ್ಕೂಲ್ ಶಿವಮೊಗ್ಗ. 16 ನಿತ್ಯ ಕುಲಕರ್ಣಿ ರಾಮಕೃಷ್ಣ ಇಂಗ್ಲೀಷ್ ಮಾಧ್ಯಮ ವಸತಿಯುತ ಶಾಲೆ ಶಿವಮೊಗ್ಗ. 17 ಎನ್ ಸಹಿಷ್ಣು ಆದಿಚುಂಚನಗಿರಿ ಪ್ರೌಢಶಾಲೆ ಶಿವಮೊಗ್ಗ. 18 ಎಸ್ ಧನುಷ್ ಮರಿಮಲ್ಲಪ್ಪ ಪ್ರೌಢಶಾಲೆ ಮೈಸೂರು. 19 ಜಾಹ್ನವಿ ಎಸ್ ಎನ್ ವಿಜಯಭಾರತಿ ವಿದ್ಯಾಲಯ ಹಿರಿನಗರ ಬೆಂಗಳೂರು. 20 ಮಧುಸೂದನ್ ರಾಜು ಎಸ್ MES ಕಿಶೋರ್ ಕೇಂದ್ರ ಪ್ರೌಢಶಾಲೆ ಮಲ್ಲೇಶ್ವರ. 21 ನಮಿತಾ ಮಾತಾ ನ್ಯಾಷನಲ್ ಇಂಗ್ಲೀಷ್ ಹೈಸ್ಕೂಲ್ ಕಲ್ಯಾಣ ನಗರ. 22 ಶಗುಪ್ತಾ ಅಂಜುಮ್ ಸರ್ಕಾರಿ ಉರ್ದು ಪ್ರೌಢಶಾಲೆ ವಿದ್ಯಾರ್ಥಿ ಶಿರಸಿ. ಈ ಮಕ್ಕಳಿಗೆ ನಾವು ಎಷ್ಟು ಧನ್ಯವಾದ ಹೇಳಿದರೂ ಕಡಿಮೆ. ಯಾಕೆಂದರೆ ಸಣ್ಣ ಪ್ರತಿಭೆಗಳಲ್ಲ, 625 ಮಾರ್ಕ್ಸ್ ತೆಗೆದುಕೊಂಡು ಗೆದ್ದಿದ್ದಾರೆ ಇವರು. ಇದರಿಂದ ಎಲ್ಲ ಮಕ್ಕಳು ಬರಲಿ, ಜೊತೆಗೆ ಇವರಿಗೆ ಹೈಯರ್ ಎಜುಕೇಷನು ಸಹಿತ ಇವರಷ್ಟೇ ಅಲ್ಲ, ಎಲ್ಲ ಪಾಸಾದ ಮಕ್ಕಳಿಗೆ ಹೈಯರ್ ಎಜುಕೇಷನ್ ಫ್ರೀಯಾಗಿ ಕೊಡುವಂಥ ಸಾಹಸವನ್ನು ನಮ್ಮ ಕರ್ನಾಟಕ ಸರ್ಕಾರ, ನಮ್ಮ ಸಿದ್ದರಾಮಯ್ಯ ಸರ್ಕಾರ ಮಾಡಲಿ. ಎಲ್ಲರಿಗೂ ಫ್ರೀ ಶಿಕ್ಷಣ ಸಿಗುವಂಥ ವ್ಯವಸ್ಥೆ ಮಾಡಿದರೆ ಈ ನಾಡು ನಿಶ್ಚಿತವಾಗಿಯೂ ಈ ಇಡೀ ದೇಶದಲ್ಲಿ ಅಷ್ಟೇ ಅಲ್ಲ, ವಿಶ್ವದಲ್ಲಿ ದೊಡ್ಡದವರು ಸಾಧನೆ ಮಾಡುವಂಥ ಒಬ್ಬ ಅಭ್ಯರ್ಥಿಗಳು ಬರಲಿಕ್ಕೆ ಸಾಧ್ಯ ಇದೆ. ಅವರಿಗೆಲ್ಲ ಅನುಕೂಲ ಮಾಡಿಕೊಳ್ಳೋದು ಸರ್ಕಾರದ ಸಾಕಷ್ಟು ಟ್ಯಾಕ್ಸು ತೆಗೆದುಕೊಳ್ಳುತ್ತದೆ. ಆ ಟ್ಯಾಕ್ಸನ್ನು ಈ ವಿದ್ಯೆಗೆ ಬಳಸಿದ್ರೆ ಇದು ವಿದ್ಯೆ 100 ಪಟ್ಟು ಬೆಳೆದ್ರಲ್ಲಿ 2 ಮಾತಿಲ್ಲ, ನಿರುದ್ಯೋಗ ಓಡಿ ಹೋಗೋದ್ರಲ್ಲಿ 2 ಮಾತಿಲ್ಲ ಅಂತ ಹೇಳ್ತಾ ಇವರೆಲ್ಲರಿಗೂ ಇನ್ನೊಮ್ಮೆ ಧನ್ಯವಾದ ಹೇಳ್ತಾ, ಎಲ್ಲ ಮಕ್ಕಳಿಗೆ ಪಾಸಾದಾಯಿತು, ಫೇಲಾದ ಮಕ್ಕಳು ಇನ್ನೂ ಸರಿಯಾಗಿ ಅಭ್ಯಾಸ ಮಾಡಿ ಇನ್ನಷ್ಟು ತಮ್ಮ ಜ್ಞಾನವನ್ನು ಅಭಿವೃದ್ಧಿಪಡಿಸಿಕೊಳ್ಳಿ ಅಂತೇಳಿ ಈ ಸಂದರ್ಭದಲ್ಲಿ ಹಾರೈಸ್ತಾ, ಫೇಲಾದ ಮಕ್ಕಳಿಗೂ ಸಹಿತ ನೀವು ಇನ್ನಷ್ಟು ಹಾರ್ಡ್ ವರ್ಕ್ ಮಾಡಿದ ಮತ್ತು ಹೇಳ್ತಾ, ಮತ್ತು ಜೊತೆಗೆ ನಮ್ಮ ಮಧು ಬಂಗಾರಪ್ಪನವರು ಈ ದಿಶೆಯಲ್ಲಿ ಸರ್ಕಾರದ ಮೇಲೆ ಒತ್ತಡ ತಂದು ಇನ್ನೂ ಸ್ವಲ್ಪ ಹೈಯರ್ ಎಜುಕೇಷನ್ ಫ್ರೀ ಸಿಗುವಂಗೆ ಮಾಡಿದರೆ ನಿಶ್ಚಿತವಾಗಿಯೂ ಒಂದು ಒಳ್ಳೆಯ ರಾಜ್ಯ ಅಥವಾ ಒಂದು ಪ್ರಬುದ್ಧ ರಾಜ್ಯ ಆಗುವುದು ಕರ್ನಾಟಕ ಅನ್ನೋದು 2 ಮಾತಿಲ್ಲ ಅಂತ ಹೇಳ್ತಾ, ಎಲ್ಲರಿಗೂ ಮತ್ತೊಮ್ಮೆ ಧನ್ಯವಾದ ಹೇಳ್ತಾ, ಇವುದು ಲೈಕ್ ಆಗಿರ್ಬೋದು ನಿಮಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ಆಗೋದು ನಿಲ್ಲಿಸ್ಲಿಕ್ಕೆ ಹೋಗಬೇಡ್ರಿ. S16 ನ್ಯೂಸ್ ಅರ್ಥಾತ್ ಸಿದ್ದರಾಮಯ್ಯ ಸತ್ಯದ ಕೈಗಳಲ್ಲಿ ವಂದನೆಗಳು.